ಇವತ್ತು ಗೊತ್ತಾನಂತೆ ಅಣ್ಣಯ್ಯ ಯಾರನ ನನಗೆ ಅಲ್ಲೇರು ಫೋನ್ ಮಾಡಿದ್ರು. ಅಲ್ಲೇ ಇದ್ದಾರೆ ಒಂದೇ ಊರಂಗೆ ಅಕ್ಕ ತಂಗಿಯರು ಇಬ್ಬರೂ ಕೇಳ್ಕೊಂಬತ್ತೀನಿ ಅಂತ ಹೇಳಿ ಗೊತ್ತಾ ಇದ್ದಾನಂತೆ. ಇಲ್ಲಪ್ಪ ಎಲ್ಲದಾಗೂ ಸಮಭಾಗ ಮಾಡೋ ಅಂತ ಹೇಳೋಣ. ನಾವಿಬ್ರು ಒಂದಾದ್ರೆ ಅವನು ಕೇಳ್ಬೋದು, ನಾವಿಬ್ರೇನೇ ಗುದ್ದಾಡ್ಕೊಂಡಿದ್ರೆ ಅವನು ಕೇಳೋಕ್ಕಾಗಲ್ಲ. ಅದಕ್ಕೆ ಇವತ್ತು ಗೊತ್ತಾನಂತೆ ಬಿಗ್ ಮಾಡಿ ಕೇಳೋಣ. ನಾನು ನನಗೆ ಬಂದಿರೋ ಭಾಗದ ನಿನಗೆ ಬಿಟ್ಕೊಡ್ತೀನಿ ಅಕ್ಕ. ಸರಿ ಆಯ್ತೇಳು. ನಮ್ಮಯ್ಯಪ್ಪನ ಹಂಗೆ ಅಂದಿದ್ದು. ನೀವು ಇಬ್ಬರಳು ಬಿಗ್ಗಿಯಾಗಿದ್ದರೆ ಯಾರು ಏನು ಮಾಡೋಕ್ಕಾಗಲ್ಲ, ಕೇಳಬೇಕು ಬಿಗಿ ಹಿಡ್ದು ಸರಿಯಾಗಿ ಕೇಳಿದ್ರೆ ಅವರೆಲ್ಲ ಬಿಟ್ಕೊಡ್ತಾರೆ ಅಂತ ಅಂದು. ಇಲ್ಲಪ್ಪ 3 ಎಕರೆ ಕೊಡ ತಗೊಬಿಡಲ್ಲ. 10-12 ಎಕರೆ ಹೊಲ ಐತಿ, ಏನು 3 ಎಕರೆ ಕೊಡ್ಲಿ ಹೇಳು. ನಮಗೊಂದು 3 ಎಕರೆ, ನಿನ್ಗೊಂದು 3 ಎಕರೆ, 6 ಎಕರೆ, ಏನು ಉಳಿದಿರೋದು 6 ಎಕರೆ ಅವ್ನು ತಾಂಬ್ಲಿ ಹೇಳು ಅಷ್ಟೇನೆ. ನಾವು ಇನ್ನೇನು ಅರ್ಧ ಏನು ಕೇಳ್ತಾ ಇಲ್ಲ, 3 ಎಕರೆ ಕೇಳ್ತಾ ಇದ್ದೀವಿ. ಇನ್ನೂ ಶಾಣೆನೇ ಐತಿ. ಅಯ್ಯೋ ಅಮ್ಮನ ಹೆಸ್ರು ನಗಳದು ಇನ್ನೂ ಶಾಣೆ ಐತಿ. ಅವ್ನು ತಗೊಂಡು ಅಮ್ಮನ ಹೆಸ್ರು ಮಾಡಿಸ್ಯಾಣ. ಅಮ್ಮನ ಹೆಸ್ರು ಮಾಡಿಸ್ಯಾವಣ ಮೇಲೆ ಅಮ್ಮನ ಹೆಸ್ರಿಗೆ ಐತಿ ಅಂದಮೇಲೆ ನಮ್ಮ ಸೈನೂ ಬೇಕಾಗುತ್ತೆ. ಇವಾಗಲೇ ಅಮ್ಮ ಇದ್ದಂಗೆ ಮಾಡಿಸ್ಕೊಂಡ್ರೆ ಯಾವುದೂ ಇರಲ್ಲ. ಮಾಡಿಸ್ಕೊಂತಾನೆ ಇಲ್ವಾ ಅದನ್ನು ಗೊತ್ತಿಲ್ಲ, ಅದನ್ನು ಬಿಡು. ಅವನು ತಾಂಡಿರೋದು ಬೇಡ, ನಮ್ಮ ಅಪ್ಪಯಿಂದ ಆಸ್ತಿ ಏನೈತೆ ಅದ್ರಾಗ ಕೇಳೋಣ. ಅವ್ನು ತಾಂಡಿರೋದ್ರಾಗ ಏನು ಬೇಡ, ತಕೊಂಬ್ಲೇಳು. ನಮ್ದೆಲ್ಲ ಒಂದು 10-15 ಎಕರೆ ಹೊಲ ಆಗುತ್ತೆ, ಯಾಕೆ ಬಿಡಬೇಕು, ಯಾರು ಬಿಡಲ್ಲ. ಕೇಳೋನಿಲ್ಲಪ್ಪ, ನಮಗೆ ಮಾಡಿಸ್ಕೊಟ್ರೆ ನೀನು ತಲಕ್ಕೆ 3 ಎಕರೆ ಕೊಡು, ನಮಗೆ ನಮ್ಮ ತರಿಗೆ ಕೊಟ್ಟಿಲ್ಲ ನೀನು. ನಮ್ಮ ನೋಡಿ ಅಂತರಿಗೆ ತಂದು ಕೊಟ್ಟಿದ್ದೀರ, ನಾವು ಅವತ್ತಿಂದ ಅವತ್ತು ಕೂಲಿ ಮಾಡಬೇಕು, ಉಣ್ಬೇಕು, ನೋಡು ನಮ್ಮ ಜೀವನ ನೋಡು ಅಂತ ಹೇಳು. ನೀನು ನೋಡು ನಾವು ಎಂಥದ್ದು ಇಲ್ಲಿ ಬಂದು ಕಣ್ಣರ ಮನೆಗಳಾಗಿ ಇಟ್ಕೊಂಡು ನಮ್ದು ಯಾತೈತೆ. ನಿಂಗೆ ಕೊಟ್ಟು ನಮಗೆ ಒಂದಿಟ್ಟು ಅಣ್ಣ ಯಾವ್ದನ್ನು ಕೊಟ್ಟರೆ ನೀನು ನಮಗೆ ಅಂತ ಹೇಳಿ ಮಾತಾಡೋಣ. ಇಬ್ಬರಳು ಒಂದಾಗಬೇಕು, ಒಂದಾದರೆ ನೀನೆ. ಇಬ್ಬರು ಒಂದಾಗಿ ಕೇಳಿರು ಮಾತ್ರ, ಇಲ್ಲ ಅಂದರೆ ಆಗಲ್ಲ. ಅದಕ್ಕಾಗಿನ ಇಬ್ಬರಳೂ ಒಂದಾಗಬೇಕು. ಅದಕ್ಕೆ ನಾನು ಹೇಳೋಣ ಅಂತ ಬೊತ್ತಾನೇನ ಇವತ್ತು. ಆಮೇಲಿಂದ ನಾ ಬೊತ್ನಿ ಅಂತೇಳಿ ಮಾತಾಡ್ತಿದ್ದಂತೆ. ಮನೆ ಮಗಳಗಳ ರಗಣ್ಣ ಫೋನ್ ಮಾಡಿತ್ತು ನನಗೆ. ನಿಂಗೆ ರಂಗಮ್ಮ ಬೊತ್ತೈತೆ ನಿಮ್ಮ ಅಣ್ಣಯ್ಯ ಅಂತ ಹೇಳಿ ಏನು ಹೇಳಿದ್ರು ರಂಗಣ್ಣನಿಗೆ ಫೋನ್ ಮಾಡುತ್ತೆ. ಫೋನ್ ಮಾಡಿ ಹೇಳುತ್ತೆ ನನಗೆ, ಹಿಂಗೆ ಬೊತ್ತಿದ್ದ ನಿಮ್ಮ ಮನೆ ಹಂಗೆ ಅಂಬ್ತಿದ್ದ, ಇವತ್ತೇನೋ ಬೊತ್ತಾನೆ ನಮ್ಮ ದಿನ ಅದೇ ಸುಮ್ಮನೆ ಆಗ್ತಾನೆ, ಯಾರು ಕೇಳ್ತಾರೆ ಅವ್ರನ್ನ ಅಂತ ಸುಮ್ಮನೆ ಆಗ್ತಾನೆ, ಇವತ್ತೇನೋ ಬೊತ್ತಿದ್ದಾನೇನೋ ಅಂತಂತೂ ಬರ್ಲೇಳು ಬಿಡೋಣ. ಬರ್ಲೇಳ ಇಬ್ಬರಳು ಒಂದೇ ತೆಗೆ ಇದ್ದೀವಿ, ಮಾತಾಡೋಣ, ನಮ್ಗೇನು ಬೇಕಾದನ್ನ ಕೇಳ್ತೀವಿ ಅಂತ ಹೇಳ್ತಿದ್ದೆ. ಮಾಡಿಸ್ಕೊಬೇಕು ಅಂಬೋದಿದ್ರೆ ಅವನು ಬೊತ್ತಾನೆ ಕೊಡ್ತಾನೆ, ಮಾಡಿಸ್ಕೊಂತಾನೆ ಅಷ್ಟೇ. ನಮ್ಮ ಕಿಟ್ಟೆ ನಾವು ಯಾರಪ್ಪ ಅನ್ಕೊಂಡ್ವಿ. ಬಾ ಪಾಪ ಬಾ. ಏನು ಇಷ್ಟು ಖುಷಿಯಾಗಿ ಏನು ಕೈಯಾಗ ದುಡ್ಡು ಇಟ್ಕೊಂಡು ಲಾ 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 ಅಂತ ಹಾಡು ಹೇಳ್ಕೊಂಬತ್ತಾ ಇದೀಯ, ಯಾಕೋ? ಏನಿಲ್ಲ ಆಂಟಿ, ಇವಾಗ ನಾನು ಬೋರ್ ಪಾಯಿಂಟ್ ಮಾಡೋಣ ಅಂತ ಹೋಗಿದ್ನಾ. ಅದು ಯಾವುದೋ ಊರವರು ನನಗೆ ಫೋನಲ್ಲಿ ನೋಡಿಬಿಟ್ಟು ಫೋನ್ ಮಾಡಿದ್ರು, ಹೋಗಿದ್ದೆ, ಪಾಯಿಂಟ್ ಮಾಡಿ ಬಂದೆ. ಅದಕ್ಕೆ ಎಷ್ಟು ಅಂತ ಕೇಳಿದ್ರು, 5,000 ಅಂತ ಹೇಳಿದೆ. 250 ಅಡಿ ಘನವಾಗಿ 3-3.5 ಇಂಚು ನೀರು ಸಿಗ್ತವೆ ಅಂತ ಹೇಳಿ ಬಂದಿದ್ದೀನಿ. 250-300 ಅಡಿಗೆ ನೀರು ಸಿಗ್ತವೆ ಅಂತ ಹೇಳಿದ್ದಕ್ಕೆ ಅವರು ನನಗೆ 5,000 ಕೊಟ್ಟರು. ಇವತ್ತು ಬರುತ್ತೆ, ಇವತ್ತು ಸಾಯಂಕಾಲಕ್ಕೆ ಬೋರ್ ಗಾಡಿ ಬರುತ್ತೆ, ಸಾಯಂಕಾಲಕ್ಕೆ ಬೋರ್ ಹಾಕಿಸ್ತಾರಂತೆ. ಅದಕ್ಕೇ ನನಗೆ ದುಡ್ಡು ಕೊಟ್ಟರು 5,000. ಮಾಡಿ ಬಂದೇನು ಹಂಗಾರೆ ದುಡ್ಡನ್ನು ಕೊಟ್ಟವ್ರೆ. ವಾಸಪ್ಪ ಒಂದೇ ದಿವಸಕ್ಕೆ ಹಿಂಗೆ ಹೋಗಿ ಹಿಂಗೆ ಬಂದೆ, 5,000 ದುಡ್ಕೊಂಬಂದಿದೆಯಾ ಅಂದರೆ ಅದಕ್ಕೆ ಮತ್ತೆ ನಾನು ಹೇಳಿದ್ದು ಪಾಪ ಇಂಥದ್ದು ಮಾಡೋದು ಕಲಿ ನೋಡಿ, ನಿಮ್ಮ ಕಾಕಿ ಹಂಗೆ ದುಡ್ಕೊಂತಾನೆ ಅಂತೇಳಿ ನಾನು ಅದಕ್ಕೆ ಹೇಳಿದ್ದು. ಹೆಂಗ ನೋಡಿ ಚೆನ್ನಾಗಿ ಮಾಡಿಬಿಟ್ಟೆ ಅಲ್ವೇ ನೀನು, ಭಾಳ ಚೆನ್ನಾಗಿ ಕಲ್ತಿದ್ಯಾ ಅನಿಸುತ್ತೆ. ಹೆಂಗನ ನೀರು ಬಿದ್ದರೆ ಸಾಕಾಗೈತೆ. ಅವರು ಏನಂದ್ರು, ಬಿದ್ದಾಗ ಫೋನ್ ಮಾಡ್ತೀವಿ ಅಂದ್ರ? ಅದು ಇವತ್ತು ಸಾಯಂಕಾಲಕ್ಕೆ ಬರುತ್ತೆ ಬೋರ್ ಗಾಡಿ, ಇವಾಗ ಬರೋಕ್ಕೆ ಹೇಳಿದರು. ಅದೆಲ್ಲ ಬೇರೆ ಕಡೆ ಇದ್ದೀವಿ, ಸಾಯಂಕಾಲ ಬರ್ತೀವಿ ಅಂತ ಹೇಳಿದ್ರೆ ಅದಕ್ಕೇ ಬಿಡತ್ತ ಇನ್ನೇನು ಸಾಯಂಕಾಲಕ್ಕೆ ಬರುತ್ತಲ್ಲ ಅಂತೇಳಿ ನಾನು ಅದೇ ಬಂದೆ. ನಾನು ಇದ್ದೇನು ಆಗಬೇಕಾಗೈತೆ ಅಲ್ಲಿ, ಅದಕ್ಕೆ ಸರಿಯಾಗಿ ಪಾಯಿಂಟ್ ಮಾಡಿ ಬಂದಿದ್ದೀನಿ. ಸಾಯಂಕಾಲ ಹಾಕಿಸ್ತಾರೆ, ಗೊತ್ತಾಗುತ್ತೆ, ಬೆಳ್ಕರಿ ಅಷ್ಟೊತ್ತಿಗೆ ಗೊತ್ತಾಗುತ್ತೆ ನೀರು ಬೀಳ್ತಾವೋ ಇಲ್ಲ ಅಂತೇಳಿ. ಒಂದೇ ಗಂಟೆಗೆ 500 ರೂಪಾಯಿ ಅಲ್ಲ 5,000 ದುಡ್ಕೊಂಬಂದಿದ್ದೀವಿ ಅಂದರೆ 500 ರೂಪಾಯಿ ಹೋದ್ರು ಒಂದಿನ ಹಗಲೆಲ್ಲ ಕೂಲಿ ಮಾಡಿರು. ನಾವು ಎಷ್ಟು ತರಕಾರಿ ಬೆಳೆದ್ರೂ 500-1,000 ಹುಟ್ಟಲ್ಲ. ಇದು ವಾಸಿಯಪ್ಪ, ಇಂಥದ್ದು ಮಾಡೋದೇ ವಾಸಿ. ಅದಕ್ಕೆ ಮತ್ತು ನಮ್ಮ ಚಿಕ್ಕಪ್ಪ ಇಂಥ ಮಾಡ್ಕೊಂಡಿರೋದು. ಮತ್ತು ಇವಾಗ ಮೈನಸ್ಗೆ ನೀನು ಹೊಟ್ಟೆ ತರಕಾರಿ ಅದು ಇದು ಬೆಳೆದ್ರೂ ಈಗ ಟಮಾಟೆ ಹಣ್ಣು ಹಾಕಿದ್ರೆ ನೋಡು 10 ರೂಪಾಯಿ kg ಟಮಾಟೆ ಹಣ್ಣು. ಏನು ಒಂದು ಚೀಲ ಬಿಡಿಸಿರೋ ಕೂಲಿ ಹುಟ್ಟಲ್ಲ. ಒಂದು ಚೀಲ 20-25 ರೂಪಾಯಿಗೆ ತಗೊಳೋದ್ರಿ ಯಾತು ಹುಟ್ಟುತ್ತೆ, 20-25 ರೂಪಾಯಿಗೆ ಯಾತು ಬರುತ್ತೆ. ಅವ್ನು ಸಿದ್ಲಿಂಗ್ ಆಗ್ತಾಗ ನೋಡು, ಅವನಿಗೆ ಅವಾಗ ಚೆನ್ನಾಗಿ ರೇಟ್ ಸಿಕ್ತು. ಅವನಿಗೆ ಅವಾಗ ಗನ್ವಾ ಸಿಕ್ತಪ್ಪ. ನಿನಗೇನೆ 10 ರೂಪಾಯಿ kg ಅಂದರೆ ಏನಾಯ್ತು? ಹೊಲ ಮಾಡೋದು ದಂಡದ ಬದುಕು. ಏನು ಅದನ್ನ ಮಾಡಿ ಏನಾಗಬೇಕಾಗೈತಿ, ಈಗ ದುಡ್ಕೋಬೇಕಷ್ಟೇನು. ಬೋರ್ ಪಾಯಿಂಟ್ ಮಾಡಿದ್ರೆ ಆಯಿತು, ಎಲ್ಲರಿಗೂ ಬಿದ್ದಾವ ನೀರು, ನಾನು ಹಾಕಿರೋದಾಗ ಎಲ್ಲರಿಗೂ ಅನ್ಬೇಕು. ಇವ್ರಿಗೇನೋ ಬರಲಿಲ್ಲ ಅಂದರೆ ನಿಮಗೆ ಒಬ್ರಿಗೆ ಬಂದಿಲ್ಲ, ನಾನು 101 ಪಾಯಿಂಟ್ ಮಾಡಿದ್ದೀನಿ, ಆದರೆ ನಿಮಗೆ ಯಾಕೋ ಬಂದಿಲ್ಲ, ನಿಮ್ಗೆ ಯಾಕೋ ಅದೃಷ್ಟ ಇಲ್ಲ ಅನ್ಬೇಕು. ಎಲ್ಲರಿಗೂ ಬಂದೇವೆ ಅಂತ ಹೇಳ್ಬೇಕು, ನಂಬಿಕೆ ಬರೋ ಥರ. ನಮಗೇನು ಸುಮ್ಮನೆ ದುಡ್ಡು
ಅದೇ ಮತ್ತೆ ಅದಕ್ಕೆ ನಾನು ಇಂಥದ್ದು ಕಲಿಯಪ್ಪ ಅಂದೆ. ಅವ್ನು ಸಿದ್ಲಿಂಗ್ ಒಂದು ಕಾಯಿ ತಗೊಂಬಂದು ಕೊಟ್ಟಿದ್ದೆ ಹಂಗೆ. ಆ ಕಾಯಾಗೇನೆ ಬೋರ್ ಪಾಯಿಂಟ್ ಮಾಡಿ ಬಂದವನಿ. ಪಾಪ ಕಾಯಿ ಹಂಗೆ ಇಕ್ಕು ಅದನ್ನ, ಹಂಗೆ ಇಕ್ಕು. ಇನ್ನೊಂದು ಸತಿ ಬೇಕಂದ್ರೆ ಅವ್ನು ತಗ ಇಸ್ಕೊಂಬಕ್ಕ ಸಿದ್ಲಿಂಗ್ ಅಂತ ನಿಮ್ಮ ಕಾಕಂತ ಕೇಳಿ ಇಸ್ಕ. ಹೆಂಗೆ ಅದ್ರಾಗ 5 ಸಾವಿರ ದೊಡ್ಕೊಂಬಂದಿದ್ಯಾ ಬಿಡಪ್ಪ. ಹಂಗೆ ಇಕ್ಕೆ ಪಾಪ, ಇನ್ನು ನಾನು ದೊಡ್ಕೊಂಬಂತ ಹಂಗೆ ಇಕ್ಕೆ. ಅದು ಯಾವತ್ತಾಗುತ್ತೆ ನೋಡೋಣ. ಬೋರ್ ಪಾಯಿಂಟ್ ಮಾಡಿರೋದೆಲ್ಲ ಹಂಗೆ ಇಕ್ಕಬೇಕು ನಾವು. ಮಾಡಿ ಬಂದೇನಾ? ಅದು ಯಾರೋ ಫೋನ್ ಮಾಡಿದ್ದೆ ಅಂತ ಅಂತಿದ್ದೆ. ಮಾಡಿ ಬಂದವನು ಕಣಪ್ಪ. ನೋಡಿ 5 ಸಾವಿರ ಕೊಟ್ರಂತ ಒಂದೇ ಗಂಟೆಗಿನಿ 5 ಸಾವಿರ ದುಡಿಯೋದು ಎಷ್ಟು ಕಷ್ಟ. ಅದಕ್ಕೆ ಮತ್ತೆ ನಿನ್ನ ತಮ್ಮ ಬರೀ ಇಂಥದ್ದು ಮಾಡ್ಕೊಂಡಿರೋದು. ಬೋರ್ ಪಾಯಿಂಟ್ ಮಾಡ್ತೀನಿ, ಬೋರ್ ಪಾಯಿಂಟ್ ಮಾಡ್ತೀನಿ, ಬೋರ್ ಸಿದ್ಲಿಂಗ, ಬೋರ್ ಪಾಯಿಂಟ್ ಸಿದ್ಲಿಂಗ ಅಂತೇಳಿ ಅದಕ್ಕೆ ಮತ್ತೆ ಹೆಸರು ವಯಸ್ಸು ಹೇಗಿರೋದು. ಆರಾಮ ಮೈ ನಾವಿಲ್ದಂಗೆ ದುಡ್ಕೊಂತಾನೆ 5 ಸಾವಿರ 10 ಸಾವಿರ ಗಟ್ಟಲೆ ದುಡ್ಕೊಂಡು ನೀರು ಬಿದ್ದರೆ ಅವರು ನೋಡು ಕರ್ಕೊಂಡೋಗಿ ಊಟ ಮಾಡಿಕ್ಕಿ ಬಟ್ಟೆ ತಗೊಂಬಂದು ಎಲ್ಲ ಕೊಡ್ತಾರೆ. ನೀರು ಬಿದ್ದರೆ ಹಂಗೆ ನೋಡ್ಕೊಂತಾರೆ ಹಂಗೇನೆ ಅವನ್ನಂತೂ. ಪಾಪ ಪಾಪ ಹೆಂಗೆ ನೋಡ್ಕೊಂತಾರ ಮರಯ್ಯ ಎಲ್ಲನ. ಹೋಗಿ ಮಸ್ತಾಗಿ ದುಡ್ಡು ಮಾಡ್ಕೊಳವನಿ. ಹೆಚ್ಚು ಕಮ್ಮಿ ಒಂದು 5-6 ಲಕ್ಷ ದುಡ್ಡು ಅದ್ರಾಗೆ ಮಾಡ್ಯವನಿ ಅನ್ಸುತ್ತೆ ನನಗೆ. ನಾನು ಒಂದು 10 ಲಕ್ಷ ದುಡ್ಡು ಇಕ್ಕೋಣ. ನಿನ್ನ ತಮ್ಮ ಏನು ಮಾಡಂಗಿದೆ? ನೀನು ಕುಡಿಯಂಗಿಲ್ಲ, ತಿಮ್ಮಂಗಿಲ್ಲ, ಯಾಕೆ ಖರ್ಚು ಮಾಡಂಗಿಲ್ಲ. ಯಾತೈತ ಅವನಿಗೆ ಖರ್ಚು? ಯಾತು ಹೊಟ್ಟಿಗೂ ಸರಿಯಾಗಿ ತಿಂಬಲ್ಲವರು ನಮ್ಮಂಗೆ. ಅವ್ರು ಗಿದ್ಗಾಣಿ ಇಬ್ರು ಬೋಲ್ ಜಿಪ್ನ್ರು. ಅಜ್ಜಿ ಬೇಯ್ತಾ ಅಜ್ಜಿದ್ದು ಬೇಡ. ಹೊಟ್ಟಿಗೆ ತಿಂಬಲ್ಲ ಏನಿಲ್ಲ. ಯಾವ ಲಕ್ಷ ಸಿಕ್ಕೇನ್ರಿ ಏನಪ್ಪ ನಂಗೆ ತಗ. ಇಕ್ಕೆಂತಾನ ಅವನು ಜಿಪ್ಪಣ ಮಾಡಿಸಿ ಇಕ್ಕೆಂತಾನೆ. ಜಿಪ್ಪಣ ಅಂದರೆ ಜಿಪ್ಪಣ. ಬೋಲು ಜಿಪ್ಪಣ ನನ್ನ ಮಗ. ಕರೆಕ್ಟಾಗಿ ಹೇಳ್ದೆ ಮಾಮ. ಅವಳು ಹಂಗೇನೆ, ಅವನು ಹಂಗೇನೆ, ಇಬ್ಬರಳು ಹಂಗೇನೆ. ಇಲ್ಲಿ ನೋಡಿಲಿ ಹೊಟ್ಟೆ ಸರಿಯಾಗಿ ತಿಂಬಲ್ಲ, ಯಾತಿಲ್ಲ, ಬರೀ ದೊಡ್ಡು ಅಂತ ಕುಡ್ಕಡಿಯ. ಏನು ಸಾಯುವಾಗೇನು ಯಾರು ಓದ್ಕೊಂಡೋಗಲ್ಲ ಹೇಳು. ಯಾರೇನು ಓದ್ಕೊಂಡೋಗಲ್ಲ. ಸುಮ್ಮನೆ ಇರೋದೋಗಲ್ಲ, ಇಲ್ಲದು ಬರೋಲ್ಲ. ಸುಮ್ಮನೆ ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರ್ಬೇಕು. ಕಾಯಿಲೆ ಆದ್ರಲ್ಲ ಆಸ್ಪತ್ರೆಗೆ ಇಕ್ಬೇಕು. ಆ ಹುಡ್ಗನ ಹಂಗೇನಿ. ಅದಂತೂ ಬದೇ ಇಲ್ಲ ಪ್ಯಾವು ಅಂತೈತಿ. ಬಡ ಸೆನಕ್ಕಿಲ್ಲ. ಗಿಜ್ಜಿಮ್ ಸಣ್ಣ ಹುಡ್ಗನ ಸೆನಕ್ಕಿತ್ಕಣಿ. ಹೇಳು ಸೆನಕ್ಕಿಲ್ಲ ಹುಡ್ಗ. ಆ ಹುಡ್ಗ ಯಾತ್ರದು ಆ ಗೆಜ್ಜೆ ಬಿದ್ದಂಗೆ ಐತಿ. ಮಗು ಮುಚ್ಚಿ ಏನೂ ಸೆನಕ್ಕಿಲ್ಲ. ನಮ್ಮ ಕಿಟ್ಟು ಬಿಟ್ಟು ಇದ್ದಾರಪ್ಪ ಇಬ್ರು. ಹೆಂಗೆ ಇದ್ದಾರೆ ಹಂಗೇನು. ನೋಡಕ್ಕೆ ಕಣ್ಣು ಸಾಲದು. ಸಣ್ಣ ಹುಡುಗ್ರಾಗೂ ಹಂಗೆ ಇದ್ರು. ನಮ್ಮ ಹುಡುಗರ ಥರ ಬರಲ್ಲ ಬಿಡು. ಹುಡುಗರು ಏನೇ ಅಂದ್ರೆ ನಾವು ಹುಡುಗ ನಮ್ಮ ಹುಡುಗರ ಥರ ಬರಲ್ಲ. ಹೆಂಗನಾಗ್ಲಿ ಬಿಡತ್ತ. ನಮ್ಮ ಕಿಟ್ಟು ಹೆಂಗ ಪಾಪ ಫೋನ್ನಾಗ ಎಲ್ಲರಿಗೂ ಹೇಳು ನಿನ್ನ ಫ್ರೆಂಡಿಗೆ ಎಲ್ಲನ. ಎಲ್ಲ ನಾನು ಮಾಡ್ತೀನಿ ಬೋರ್ ಪಾಯಿಂಟ್ ಅಂತ ಹೇಳಿ ಎಲ್ಲರಿಗೂ ಹೇಳಿ ದುಡ್ಡು ಮಾಡ್ಕೇಳಪ್ಪ. ಮಾಡಿ ಇವಾಗೆಲ್ಲ ಸೆನಕ್ಕೆ ಬೋರ್ ಹಾಕಿಸ್ತಾರೆ. ಬೇಸಿಗೆಲ್ಲ ಎಲ್ಲ ಅಡಿಕೆ ಗಿಡಗಳು ಇಕ್ಕಿರ್ತಾರೆ, ನೀರಿಲ್ದಂಗೆ ಆಗಿರ್ತವೆ ಎಲ್ಲನ. ಬೋರ್ ಪಾಯಿಂಟು ಮಾಡ್ತೀನಿ ಅಂತೇಳಿ ಎಲ್ಲರಿಗೂ ಹೇಳು ಫೋನ್ನಾಗೆ. ನೋಡಿ ಫೋನ್ ಇರೋದಕ್ಕೆ ಎಲ್ಲ ಗೊತ್ತಾಗುತ್ತೆ ಕಣಿರಂಗಿ. ಫೋನ್ನಾಗೆಲ್ಲ ನಾ ಹೇಳೋದಕ್ಕೆ ಕಣಮ್ಮ ಫೋನ್ ಮಾಡಿರೋದವರು. ನೀನು ಯಾರನ್ನ ಫೋನ್ ಮಾಡ್ತಾರೆ ಹೇಳು. ಎಲ್ಲ ಫೋನ್ ನಂಬರ್ ಹಾಕಿರ್ತೀನಿ, ಫೋನ್ ಮಾಡ್ತಾರೆ. ಏನಿಲ್ಲ ಇಂಥದ್ದೇ ಮಾಡೋದು ಕಲ್ತ್ಕೊಬಿಟ್ರೆ ಸಾಕಿ. ಯಾವ ಕೆಲ್ಸಕ್ಕೆ ಹೋಗೋದು ಬೇಡ, ಏನೂ ಬೇಡ. ತಿಂಗಳಿಗೆ ಒಂದು 3-4 ಮಾಡಿರೋದು 4 ಮಾಡಿದ್ರೆ ಸಾಕಮ್ಮ 20 ಸಾವಿರ ದುಡ್ಕೊಳಂಗೆ ಆಗುತ್ತೆ. 1-2 ಸಿಕ್ಕಿರಿ ಏನು ನಮಗೇನು ಹೆಂಗೆ ಆಗುತ್ತೆ. ಮತ್ತೆ ಮೈನವಿಲ್ದಂಗೆ ದುಡ್ಕೊಂಬ ಏನಪ್ಪ. ನಿಮ್ಮ ಕಾಕೋಗೆ ಅವಾಗ ಕಡಿಮೆ ಆಗುತ್ತೆ ಹೇಳಿ ನಿಮ್ಮ ಚಿಕ್ಕಪ್ಪಗೆ. ಆವಾಗ ಯಾರನ್ನ ಕರೆಯೋದು ಕಮ್ಮಿ ಮಾಡ್ತಾರೆ. ನೀನು ಇಂಥದ್ದೆಲ್ಲ ಕಲ್ತ್ಕೊಬಿಟ್ರೆ ನಿನಗೆ ಕರ್ಕೊಂಡು ಹೋಗ್ತಾರೆ. ಆಗ ನಿನಗೆಲ್ಲನ ಬಿದ್ದಿರೋದು ಕೇಳಿಬಿಟ್ರೆ ಸಾವ್ಕಾತಿ ಅಮ್ಮರು ಕರ್ಕೊಂಡು ಹೋಗ್ತಾರೆ. ನಿನ್ನ ಬೇಕಾದ್ರೆ ಏಟಾದರೂ ಕೊಡ್ತಾರೆ ಅವರು. ಅಯ್ಯಮ್ಮಂಗೆ ಹೇಳೋಗೈತಿ. ಅಮ್ಮನ ಸವಾಸ್ ಬೇಡ ಸುಮ್ಕಿರು. ಬೋಲ್ ಒಳ್ಳೇದಲ್ಲ. ಯಾಕೆ ಬೇಕು ಒಂದಿಟ್ಟು ಬಿಡಲಿಲ್ಲ ಅಂದರೆ ಭಯ ಮಾಡುತ್ತೆ. ಬಂದಂಗೆ ಗಲಾಟೆ ಮಾಡುತ್ತೆ. ಅಯ್ಯಮ್ಮ ಒಳ್ಳೇದಲ್ಲ. ಅಯ್ಯಮ್ಮ ಸವಾಸಿ ಬೇಡ ಸುಮ್ಕಿರು. ಏನಾಗಲ್ಲ, ಏನು ಒಳ್ಳೇದೇನೆ. ನೀರು ಬಿದ್ದರೆ ಮಾತ್ರ ಚೆನ್ನಾಗಿ ಇದು ಮಾಡುತ್ತೆ. ತಡಿ ನೋಡೋಣ. ಅದೆಲ್ಲ ಇವತ್ತು ಮಾಡಿ ಬಂದವನೇ ಪಾಯಿಂಟ ನೋಡೋಣ. ನನ್ನ ಮಗನೂ ಇವತ್ತು ಬೋರ್ ಪಾಯಿಂಟ್ ಮಾಡಿ ದುಡ್ಕೊಂಬಂದವನಿ. ಬೋಲು ಖುಷಿ ಆಗುತ್ತೆ ಹಂಗೇನೆ. ಅವ್ರ ಚಿಕ್ಕಪ್ಪ ಅವನೇ ಅಲ್ಲ ಮಾಡೋದು ಇವಾಗ. ಇವನು ಮಾಡ್ತಾನೆ ನನ್ನ ಮಗ. ಏನು ಮೈನವಿಲ್ದಂಗೆ ದುಡ್ಕೊಂಬದವನು. ಅದ್ರಾಗೆ ಮಸ್ತ ದುಡ್ಡು ಮಾಡ್ಯವನಿ ಸಿದ್ಲಿಂಗ ಬೋರ್ ಪಾಯಿಂಟ್ ಮಾಡಿ. ಅದಕ್ಕೆ ನಮ್ಮ ಹುಡುಗನ ಎಲ್ಲ ಫೋನ್ನಾಗ ಹೇಳಿ ಯಾರ ಕರೆಸ್ಕೊಂಡು ಇವತ್ತು ಬೋರ್ ಪಾಯಿಂಟ್ ಮಾಡಿಸ್ಕೊಂಡವ್ರೆ. 5 ಸಾವಿರ ಕೊಟ್ಟವ್ರೆ. ಇವತ್ತು ಸಾಯಂಕಾಲಕ್ಕೆ ಕರೆಸ್ತಾರಂತೆ. ನೋಡೋಣ ಅದಲ್ಲಿ ನೀರು ಬಿದ್ದರೆ ಸಾಕಾಯ್ತು. ನಮ್ಮ ಹುಡುಗನೂ ಫೇಮಸ್ ಆದರೆ ಸಾಕಾಯ್ತು ನನಗೆ. ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.